ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಿಂಗೆ ತೋರಿಸಿ ನೋಡಿ ನಮ್ಮ ವಿನ್ಯಾಸ ಡಕ್ ತಿನ್ನಕತ್ತಾನ. ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಾಯ್ ಹಾಯ್ ವಿನ್ಯಾಸ್. ಹಾಯ್. ಸೊ ನಾವು ಇವಾಗ ಟ್ರಾವೆಲ್ ಮಾಡಕತ್ತೀವಿ. 2024 ಫಸ್ಟ್ ಟ್ರಿಪ್ ನಾವು ಇವಾಗ ಶುರು ಮಾಡೀವಿ. ಇದೊಂದು ಲಾಂಗ್ ಟ್ರಿಪ್. ನಾವು 7 days ಹೊಂಟೇವಿ. ಮತ್ತು ಈಗ ನಾವೇನು ಮಿಶಿಗನ್ಯಾಗ ಇದೀವಲ್ಲ, ಇಲ್ಲಿ ಇನ್ನೂ ಚಳಿ ಐತಿ. ಅಂದರೆ ಇದು ಒಂಥರ ಅರ್ಲಿ ಸ್ಪ್ರಿಂಗ್ ಥರ ನೋಡಿ ನಾವೆಲ್ಲ ಜಾಕೆಟ್ನಾಗ ಅದೇವಿ. ಈಗ ನಾವೇನು ಹೊಂಟೇವಲ್ಲ ಆ ಜಾಗಕ್ಕೆ ಈ ಜಾಕೆಟ್ಗಳು ನೀಡಾಗಲ್ಲ. ಸೊ ಒಂಥರ ನಾವು ಟ್ರಿಪ್ ಒಂಥರ ಎಕ್ಸೈಟ್ಮೆಂಟ್ ಐತಿದೆ. ಆರ್ ಯು ಎಕ್ಸೈಟೆಡ್ ಅನ್ಸ್ತಾ ವಿನ್ಯಾಸ್? ನೀನು ಎಕ್ಸೈಟೆಡ್? ಈಗ ನಮ್ಮ ವಿನ್ಯಾಸ್ ನಾವು ಎಲ್ಲಿ ಹೊಂಟೇವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ನಾವೆಲ್ಲ ಹೊಂಟೇವಿ ಅಂತ. ನೋಡೋಂತ ಕೇಳೋಣ ನಮ್ಗೆ. ವಿನ್ಯಾಸ್ ನಾವೆಲ್ಲ ಹೊಂಟೇವಪ್ಪ? ಏನೋ ಒಂದು ಸಮೋಟ್ ಹೇಳ್ದ. ಬಟ್ ಈ ವಿಡಿಯೋ ಎಂಡನ್ನು ಕೂಡ ನಿಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೊಂಟೇವಿ ಅಂತಂದ. ಮತ್ತು ಇವಾಗ ನಾವು ಇಲ್ಲಿ ಏರ್ಪೋರ್ಟ್ನಾಗ ಇದ್ದೀವಿ. ನೋಡ್ಬೋದು ನೀವು, ನಾವು ಇಲ್ಲಿ ಏರ್ಪೋರ್ಟ್ನಾಗ ಕೂತ್ಕೊಂಡೀವಿ. ನಾವು ಸೆಕ್ಯೂರಿಟಿ ಚೆಕ್ ಅಲ್ಲಿ ಮಾಡಿ ಮುಗಿಸಿ ಗೇಟಿಗೆ ಬಂದು ಕೂತಿಗೆ ನೀವು. ನಮ್ದು ಫ್ಲೈಟ್ ಇರೋದು 1 o'clock. ಇನ್ನೂ 1 hour ಐತೆ ನಮ್ಗೆ. ಸೊ ನಾವಿಲ್ಲೇ ವೇಟ್ ಮಾಡ್ಕೊತ ಕೂತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ಟ್ರಾವೆಲ್ ಜರ್ನಿ. ವಿನ್ಯಾಸ್ ಏನು ತಿನ್ನಕತ್ತಿ? ತೋರ್ಸ ಡಕ್ ತೋರ್ಸಿಂದ ಹಿಂಗೆ ತೋರ್ಸಿ ನೋಡಿ ನಮ್ಮ ವಿನ್ಯಾಸ ಡಕ್ ತಿನ್ನಕತ್ತಾನ. ವಿನ್ನು ಡಕ್ ತಿನ್ನಕತ್ತಿ? ಇದು ಡಕ್ ಮಾರ್ಷ್ಮೆಲ್ಲೋ ತಿನ್ನತ್ತ. ನಿಂದ ಖಾಲಿ ಆಯ್ತಾ? ಚಲೋ ಐತಿ? ಎಲ್ಲಿಟ್ರಿ ಅವನು? ಸೊ ನಾವು ಇವಾಗ ಇನ್ನೂ ವೆಯ್ಟ್ ಮಾಡಕತ್ತೀವಿ ನೋಡಲ್ಲಿ. ಏರೋಪ್ಲೇನ್ ಬಂದೈತಿ. ಇದು ಅನಿಸುತ್ತೆ ಮೋಸ್ಟ್ಲಿ ನಾವು ಇದ್ರಾಗ ಹೋಗ್ಬೋದು. ಇವಾಗ ಡೊಮೆಸ್ಟಿಕ್ ಏರ್ಲೈನ್ಸ್ ಇವು ಸಣ್ಣ ಸಣ್ಣ ಇರ್ತಾವೆ. ಇವಾಗ ನಾವು ಇದ್ರೊಳಗೆ ಹೋಗ್ತೀವಿ. ತೋರಿಸ್ರಿ. ನೋಡಿ ಡಕ್ಸ್ ಇವಾಗ ಮಾರ್ಷ್ಮೆಲ್ಲೋ ಡಕ್ ಇವನ್ ತಿನ್ನಕತ್ತಾರೆ. ಇವ್ರಿಗೆ ಫ್ರೆಂಡ್ ಶಿವನ್ ಫ್ರೆಂಡ್ ತೊಗೊಂಬಂದು ಕೊಟ್ಟಿದ್ರು ಇವರಿಗೆ. ಚಲೋ ಅದ ಅನ್ನಿಸ್ತಾ? ಇನ್ನೊಂದು ಬೇಕು ವಿನ್ಯಾಸ್? ಹಾಂ ತಗೋ ಇನ್ನೊಂದು. ಅಲ್ಲಿ ಬಂದೈತಲ್ಲ ಅದು ಏನದ? 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 ಇನ್ನೊಂದ್ಸರಿ ಹೇಳ. ಏರ್ಪೋರ್ಟ್ ಅಲ್ಲ, ಅದು ಏರೋಪ್ಲೇನ್. ನಾವೀಗಿರೋದು ಈ ಏರೋಪ್ಲೇನ್ ಏರ್ಪೋರ್ಟ್ನಾಗ, ಅದು ಏರೋಪ್ಲೇನ್. ಇವ ಬಂದಾಗಿಂದ ಅದನ್ನ ನೋಡಿರಪ್ಪ ನೋಡಲ್ಲಿ ಏರ್ಪೋರ್ಟ್ ಅನ್ನಕತ್ತಾನ. ಅದು ಏರ್ಪೋರ್ಟ್ ಅಲ್ಲ ವಿನ್ಯಾಸ್, ಅದು ಏರೋಪ್ಲೇನ್. ಏರೋಪ್ಲೇನ್ ಚಂದಿಲ್ಲ, ಸಣ್ಣದು. ಬಟ್ ಇಟ್ಸ್ ಓಕೆ, ನಾವು ಹೋಗೋ ಜಾಗಕ್ಕೆ ನಮಗೆ ತಲುಪಿಸುತ್ತಲ್ಲ.
ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ನಾವು ಬ್ಯಾಗ್ ಎಲ್ಲ ತೊಗೊಂಡು ಇಲ್ಲೇ ಬಂದ್ವಿ ನೋಡಿರಿ ಇದು ಏರ್ಪೋರ್ಟ್ ಹೆಂಗೈತಿ ಅಂತಂದು. ಇದು ಒಂದು ಏರ್ಪೋರ್ಟ್ ಚಂದ ಐತಿ. ಸೊ ನಾವೆಲ್ಲಿ ರೀಚ್ ಆದ್ವಿ ಅಂತಂದು ನಮ್ಮ ನವಿಸಾ ಹೇಳ್ತಾಳೆ ಇವಾಗ. ಎಲ್ಲಿ ರೀಚ್ ಆದ್ವಿ ನವಿಸಾ? ಫ್ಲೋರಿಡಾ. ವೆಲ್ಕಮ್ ಟು ಫ್ಲೋರಿಡಾ. ಸೊ ಇವಾಗ ನಮ್ಮ ವಿನ್ಯಾಸ್ ನೋಡ್ರಲ್ದ ವಿನ್ನು ಬಾ ಅಲ್ಲೇನು ಮಾಡತ್ತಿ ಬಾ. ಇವಂದು ಹಿಂದಾಗ ಹಿಂಗಾಕತಿ ಅವ್ನು ಪೂರ ಎಲ್ಲ. ನಾವು ಎಲ್ಲರ್ಕಿಂತ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ವಿನ್ಯಾಸನ. ಸೊ ಇವಾಗ ಕಾರ್ ರೆಂಟಿಗೆ ಬುಕ್ ಮಾಡೇವಿ. ನಾವು ಅಲ್ಲಿ ಹೋಗ್ಬೇಕು ಇವಾಗ. ಹೋಗೋಣ ಬರ್ರಿ. ಟ್ರೈನಿಗೆ ಹೋಗಿ ಆಮೇಲೆ ಕಾರ್ ತೊಗೋಬೇಕಾ? ಓಕೆ ಸರಿ. ವಿನ್ನು ನವಿ ಕಮ್. ಕಾಣತ್ತಲ್ಲ ಇದೇ ಟ್ರೈನು. ನಾವು ಇವಾಗ ಬಂದಿದ್ದು ಇದ್ರೊಳಗೆ ಟ್ರೈನ್ ಬರುತ್ತೆ ಅದು. ಸೊ ಇದು ಟರ್ಮಿನಲ್ಲಿಗೆ ನಮಗೆ ಅಲ್ಲಿ ಏರ್ಪೋರ್ಟಿಂದ ಈ ಟರ್ಮಿನಲಿಗೆ ರೀಚ್ ಮಾಡ್ತೀವಿ. ಟರ್ಮಿನಲ್ ಎ ಅನ್ಸುತ್ತೆ ಇವಾಗ ನಾವು ಬಂದಿರೋದು. ಸೊ ನಮಗೆ ಇಲ್ಲಿಂದ ಕಾರ್ ರೆಂಟಿಗೆ ಹೋಗ್ಬೇಕು. ನಾವು ಕಾರ್ ಏನು ಬುಕ್ ಮಾಡಿದ್ವಲ್ಲ ನಾವು ಮೊದಲೇ ರಿಸರ್ವ್ ಮಾಡಿದ್ವಿ. ಇವಾಗ ಗ್ಯಾರೇಜ್ನಾಗ ಇಲ್ಲಿ ಕಾರ್ ಇರ್ತಾವೆ, ಇಲ್ಲಿಂದ ಪಿಕ್ ಮಾಡ್ಕೊಳ್ದಿರುತ್ತೆ. ನಮ್ಗೆ ಇವು 2 ಲೈನಾಗಿಂದ ಯಾವುದಾದ್ರೂ ಕಾರ್ ಪಿಕ್ ಮಾಡ್ಕೋಬೋದು ಅಂತ ಹೇಳಿದ್ರು. ಸೊ ಹೀಗಾಗಿ ನಾವು ಇವಾಗ ಈ ಕಾರ್ ಪಿಕ್ ಮಾಡ್ಕೊಂಡೇವಿ. ಹಾಯ್ ವಿನ್ನು. ಹಾಯ್. ಅವ್ನು ಫುಲ್ ಖುಷಿ ಆಗ್ಬಿಟ್ಟಾನ ಸನ್ ರೂಫ್ ಐತಿ ಇದಕ್ಕಂತಂದು. ನಮ್ದು ಇಂಡಿಯಾದಾಗಿಂದ ಹಿಂಗೈತೆ ನೆಕ್ಸಾನಿಗೆ ಸನ್ ರೂಫ್ ಇತ್ತು. ಸೊ ಹಿಂಗಾಗಿ ನಾವು ಇಲ್ಲಿ ಬಂದಾಗಿಂದ ಸನ್ ರೂಫ್ ಯೂಸ್ ಮಾಡಿರ್ಲಿಲ್ಲಲ್ಲ. ಫುಲ್ ಖುಷಿ ಆಗ್ಯಾರ. ಹಾಯ್ ನವಿಸ್ತಾ. ಹೆಂಗೈತೆ ಕಾರ್? ಮಸ್ತೈತಿ. ಸೊ ಇವ್ರು ಹೆಂಗಂತಂದ್ರೆ ಇಲ್ಲಿ ಕಾರ್ ಒಳಗನೆ ಕೀ ಇಟ್ಬಿಟ್ಟಿರ್ತಾರ. ನಾವು ಕಾರ್ ತಗೊಂಡು ಹೋಗ್ತಾ ಇರೋದಷ್ಟೇ. ಮೋಸ್ಟ್ಲಿ ಅಲ್ಲಿ ಹೊರಗಡೆ ಹೋಗುವಾಗ ಅದು ಸ್ಕ್ಯಾನ್ ಮಾಡ್ಕೊಳ್ತೈತೆ ಅಂತ ಅನಿಸುತ್ತೆ ನಾವು ಯಾವ ಕಾರ್ ತೊಗೊಂಡು ಹೋಗೀವಿ ಅಂತಂದು. ಈಗ ನಾವು ಇಲ್ಲಿಂದ ಜರ್ನಿ ಶುರು ಮಾಡ್ತೀವಿ. ಲೆಟ್ಸ್ ಗೋ. ನಾವಿವಾಗ ಕಾರ್ ತಗೊಂಡು ನಾವು ಟಂಪಾನು ಊರಿಗೆ ಹೊಂಟೇವಿ. ನಾವು ಬಂದು ಮುಟ್ಟಿರೋದು ಓರ್ಲ್ಯಾಂಡೋ ಅಂತಂದು. ಅಲ್ಲಿಂದ ನಾವು ಇವಾಗ ಟಂಪಾಗೆ ಹೊಂಟೇವಿ. ಎಷ್ಟು 1.5 hour ಜರ್ನಿ ಐತದ. ಅಂದ್ರೆ ಎಷ್ಟು ಮೈಲ್ಸ್ ಐತಿ ಶಿವ ಅದು ಟಂಪ? 90 ಮೈಲ್ಸ್ ಐತಿ ಟೋಟಲ್. ಓಕೆ, ಟೋಟಲ್ 90 ಮೈಲ್ಸ್ ಐತಂತ. ಲೈಕ್ ಅರೌಂಡ್ 2 hours ಮ್ಯಾಲೆ ಐತಿ ಜರ್ನಿ. ಬಿಕಾಸ್ ನೋಡ್ರಿ ಇಲ್ಲಿ ಟ್ರಾಫಿಕ್ ಎಷ್ಟೈತಿ. ಇಲ್ಲಿ ಬಂದ ತಕ್ಷಣ ನಮಗೆ ಇದನ್ನ ನೋಡಿ ನಮಗೆ ಬೆಂಗಳೂರಿನ ನೆನಪಾಯ್ತು ಅಲ್ಲ ನವಿಸ್ತಾ? ಇದನ್ನ ನೋಡಿ ನಮ್ಮ ನವಿಸ್ತಾ ಅಂತ ಹೊಳಮಳ ಅಮ್ಮ ಬೆಂಗಳೂರು ಇದ್ದಂಗೆ ಐತೆ ಅಂತ ಅನ್ನಕತ್ತಾಳ. ಅಂದ್ರೆ ಯಾಕಂತಂದ್ರೆ ಮೇನ್ ನಾವು ಅಲ್ಲಿ ಥಂಡಾಗಿದ್ದೀವಲ್ಲ, ಒಮ್ಮಿಂದ ಮಗ್ಲೇ ಇಲ್ಲಿ ಬಂದು ನಮಗೆ ಬಿಸಿಲು ಮತ್ತು ಈ ಥರ ಹಿಂಗೆ ಟ್ರಾಫಿಕ್ ನೋಡಿ, ಮಿಶಿಗನ್ ಟ್ರಾಫಿಕ್ಕು ಇದು ಜಾಸ್ತಿ ಐತಿ ಇಲ್ಲಿ ಟ್ರಾಫಿಕ್. ಈ ಟ್ರಾಫಿಕ್ ಎಲ್ಲ ನೋಡ್ಕೊಂಡು ನಮಗೊಂಥರ ಬೆಂಗಳೂರಿಗೆ ಬಂದಂಗೆ ಅನ್ಸತ್ತೈತೆ ಅಂತ ಅನಿಸ್ತು. ಸೊ ಇವಾಗ ನಾವು ಇನ್ನೊಂದು 2 hour ಜರ್ನಿ ಐತೆ ನಮ್ಗೆ. ಇಲ್ಲಿಂದ ನಾವು ಸೀದಾ ಟಂಪಾಗೆ ಹೋಗ್ತೇವಿ. ಅಲ್ಲಿ ನೋಡ್ರಿ ಹೆಲಿಕಾಪ್ಟರ್ ಹೊಂಟೈತಿ. ಸೊ ಟಂಪಾಗೆ ಹೋಗಿ ಸಿಗ್ತೇನೆ ನಾನು ನಿಮಗೆ ಮತ್ತೆ. ನಾವು ಇಲ್ಲೇ ವಾಲ್ಮಾರ್ಟಿಗೆ ಬಂದಿದ್ವಿ. ಸೊ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಅಂದ್ರೆ ಮಿಶಿಗನ್ನಿಂದ ಏನು ಮತ್ತೆ ಏರೋಪ್ಲೇನಾಗ ತೊಗೊಂಬರೋದು ಅಂತಂದು ಇಲ್ಲೇ ಬಂದ ನೀರು, ಜ್ಯೂಸ್ ಮತ್ತು ಹುಡುಗರಿಗೆ ಚಿಪ್ಸ್, ಫ್ರೂಟ್ಸ್ ಎಲ್ಲ ತೊಗೊಂಡು ಇವ್ರು ಒಂದು ಸ್ವಲ್ಪ ಊಟ ಮಾಡಕತ್ತಾರೆ ಇಲ್ಲೇ. ಇವಾಗ ನಾವು ಟಂಪಾ ಕಡೆ ಹೋಗ್ತೀವಿ. ಎಷ್ಟು 1.5 hours ಆಗುತ್ತೆ ಇವಾಗ ನಮಗೆ ಅಲ್ಲಿ ಹೋಗಿ ಮುಟ್ಟಾಕ. ಸೊ ನಾವು ಆ್ಯಕ್ಚುಲಿ ಇಲ್ಲಿಂದ ಹೋಗಿ ಟಂಪಾದಾಗ ಒಂದು ಟ್ರೈನ್ ಜರ್ನಿ ಥರ ಇತ್ತು, ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಇವಾಗ ಅಲ್ಲಿ ಹೋಗಲ್ಲ, ಸೀದಾ ರೂಮಿಗೆ ಹೋಗ್ತೀವಿ. ವಿಲ್ಸಿ ನಾನು ರೂಮಿಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋದಾದ್ರೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಏನು ರೂಮ್ ಐತಿ? ಎಲ್ಲ ನಿಂಗೊಂದು ರೂಮ್ ಸಿಗ್ತೈತಿ? ಓಕೆ, ತಿನ್ರಿ ಬೇಗ ತಿನ್ರಿ. ಇವಾಗ ಮುಗಿತಾ? ಓಕೆ, ಇವ್ರಿಬ್ರು ಚಪಾತಿ ತಿಂದ್ರಿ. ಇವಾಗ ಇನ್ನೊಂದು ಅರ್ಧ ಕೊಡ್ಲಿ ವಿನ್ಯಾಸ್? ಓ ಈಗ ಜ್ಯೂಸ್. ನಾವಿಲ್ಲೇ ಇವ್ರಿಗೆ ಒಂದು ಸ್ವಲ್ಪ ಜ್ಯೂಸ್, ಚಿಪ್ಸ್ ಎಲ್ಲ ಜಾಸ್ತಿನ ಶಾಪಿಂಗ್ ಆಯ್ತು ಒಂದು ಸ್ವಲ್ಪ. ಇವಾಗ ಸೀದಾ ಟಂಪಾ ಕಡೆ ಹೋಗ್ತೇವೆ. ಇವಾಗ ನೋಡ್ರಿಲ್ಲ ಎಷ್ಟು ಟ್ರಾಫಿಕ್ ಐತಿ. ಇಲ್ಲೇ ಫ್ರೀವೇ ಇದೆ ಮತ್ತು ಅಂದ್ರೆ ಫುಲ್ ಫಾಸ್ಟಾಗಿ ಹೋಗೋದು. ಅಂದ್ರೂ ಎಷ್ಟು ಟ್ರಾಫಿಕ್ ಐತಿ ಎಲ್ಲ ಕಡೆ, ಫುಲ್ ಗಾಡಿಗಳು. ಹಿಂಗಾಗಿ ನಮ್ಗೆ ಒಂದು 1 hourನಾಗ ಮುಟ್ಟೋದು 1.5 hour, ಮೋರ್ ದೆನ್ 1.5 hour ಬೇಕಾಗತ್ತೆ. ಹೊಂಟೇವಿ ಹಂಗೆ. ಇನ್ನೂ ಒಂದು 28 minutes. ಸೊ 10 o'clock ಮುಟ್ತೇವೆ ಅಂತ ಐತಿ. ನೋಡೋಣ ಮುಟ್ಟಾದ್ಮೇಲೆ 10 ಮುಟ್ತೇವೇನೋ ಗೊತ್ತಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಟ್ರಾಫಿಕ್.
ದೊಡ್ಡ ದೊಡ್ಡ ಗಾಡಿಗಳೇ ಇಲ್ಲಿ ಇವು ಟ್ರಕ್ನು ಇಲ್ಲೇ ಬಂದಾವ ನೋಡಿ ಶಿವ. ಎಷ್ಟು ದೊಡ್ಡದೈತೆ ನೋಡಿ ಟ್ರಕ್. ಅಂದ್ರೆ ಅವು ಹೋಗ್ಬೋದು ಈ ರೋಡ್ನ್ಯಾಗ. ಇಲ್ಲಿ ನೋಡಿ ಇಲ್ಲಿ ಬೋಟ್ ಹಾಕೊಂಬಂದಾರ. ಬೋಟಿಂಗ್ ಮಾಡೋರಿಗೆ ಇವ್ರು ಇಲ್ಲಿ ಫ್ಲೋರಿಡಾದಾಗ ಬೇರೆ ಸ್ಟೇಟಿಂದ ಬಂದಿರ್ತಾರ, ಇಲ್ಲೇ ಎಲ್ಲ ಹತ್ರ ಊರಿಂದ ಬಂದಿರ್ತಾರ. ಸೊ ಇಲ್ಲಿ ಬಂದು ಬೋಟಿಂಗ್ ಮಾಡೋರು. ಅಲ್ಲಿ ಇನ್ನೊಂದು ಕಾರ್ನ್ಯಾಗ ಹಿಂದೆ ಬೈಕ್ ಹಾಕೊಂಡು ಹೋದ್ರು. ಬೈಕನ್ನ ಹಿಂದೆ ಹಾಕೊಂಡು ಹೊಂಟಾರ. ಇದೊಂಥರ ರಾಯಲ್ ಎನ್ಫೀಲ್ಡ್ ಫುಲ್ ಫಿಟ್ ಬೈಕ್ ಐತದು. ಅದು ತೋರಿಸ್ಬೇಕಂದ್ರೆ ಅದು ಫುಲ್ ಮುಂದೆ ಹೋಗೈತಿ. ನೋಡೋಣ, ನಮ್ಮ ಲೈನ್ ಇವಾಗ ಸ್ಲೋ ಆಯ್ತು. ಇವಾಗ ಆ ಲೈನ್ ಈ ಕಡೆ ಲೈನ್ ಆಗದಾರ, ಅವ್ರು ಲೆಫ್ಟ್ ರೈಟ್ ಸೈಡ್ ಲೈನ್ ಆಗದಾರ. ಬಟ್ ಮುಂದೆ ಹೋಗ್ಬಿಡ್ತದ ಕಾರು. ಓಕೆ ಲೆಟ್ಸ್ ಸಿ ಎಷ್ಟೊತ್ತಿಗೆ ಮುಡ್ತೀವಿ ಅಂತಂದು. ಶಿವ ಇಲ್ಲಿ ನೋಡಿಂದ ಕಾರ್ ಮೇಲೆ ಕಾರು. ಓ ಅದು ಮಾನ್ಸ್ಟರ್ ಕಾರ್ ಶಿವ. ಅದ ನವಿಸ್ತಾ ವಿನ್ಯಾಸ್ ನೋಡಿದಿ ಪಕ್ಕಕ್ಕೆ ಮಾನ್ಸ್ಟರ್ ಕಾರ್ ಹಾಕ್ಯಾರ ನೋಡ್ರಿ. ಇಲ್ಲಿ ನೋಡಿ ಮಾನ್ಸ್ಟರ್ ಕಾರ್. ಮಾನ್ಸ್ಟರ್ ಕಾರ್ ಏನಲ್ಲದ, ಒಂಥರ ಜೀಪ್ ತರ ಸ್ಮಾಲ್. ಎಲ್ಲರ ಶಿಪ್ ಮಾಡತ್ತಿರ್ಬೇಕು ಅದನ್ನ ಬೇರೆ ಬೇರೆ ಊರಿಗೆ. ಅದು ಓಕೆ ಟಂಪಾಗ ಹೋಗಿ ಸಿಗ್ತೇವೆ ನಾವು ನಿಮಗೆ. ಟಂಪ ಮಾನ್ಸ್ಟರ್ ಟ್ರಕ್ ಅನ್ನೋದು ವಿನ್ನು. ಓಕೆ ಆಲ್ ರೈಟ್. ಓ ಇವಾಗ ನಾವು ಹೋಟೆಲ್ ರೀಚ್ ಆದ್ವಿ. ಇದೇನು ಕಾಣತೈತಲ್ಲ ಹಿಂದೆ ಅದ ಹೋಟೆಲ್ ನಮ್ದು. ಹಾಯ್ ವಿನ್, ಹೆಂಗೈತಿ ಫ್ಲೋರಿಡಾ? ಸೂಪರ್ ಐತಿ. ನಾವೀಗಂತೂ ಸಿಕ್ಕಾಪಟ್ಟಿ ಇಷ್ಟ ಆಗ್ಬಿಟ್ಟೈತಲ್ಲ. ಒಂಥರ ಆಕಿಗೆ ಇಂಡಿಯಾಗೆ ಹೋಗಿದ್ ಫೀಲ್ ಆಗತೈತೆ. ಹಂಗೆ ಯಾಕೆ ಆಗತೈತೆ ಅಂತಂದ್ರೆ ನವಿಸ್ತಾ ನಿನಗ ಅಂದ್ರೆ ನಾವಿವಾಗ ಮಿಶಿಗನ್ನಾಗ ಸಿಕ್ಕಾಪಟ್ಟಿ ಚಳಿ ಅಲ್ಲ. ಇವಾಗ ನಾವು ಇಲ್ಲಿ ಬಂದಿದ್ದಕ್ಕೆ ಆಕಿಗೆ ಒಂಥರ ಟೆಂಪ್ರೇಚರ್ ಅಂದ್ರೆ ನಾರ್ಮಲ್ ಇದ್ದಿದ್ದಕ್ಕೆ ಆಕಿಗೆ ಒಂಥರ ಇಂಡಿಯಾಗೆ ಹೋದಂಗೆ ಫೀಲ್ ಆಗತೈತಿ. ಐ ಯು ಹ್ಯಾಪಿ? ಯು ಆಲ್ಸೋ ಹ್ಯಾಪಿ? ಕಮ್ ಹಿಯರ್. ಆದ್ರೆ ಆಮೇಲೆ ಚೆಕ್ ಮಾಡೋಣ ಬಾ. ಸೊ ನಾವು ಇವಾಗ ಈ ಕಾರ್ ಒಳಗಿಂದ ಇವನ್ನೆಲ್ಲ ಲಗೇಜ್ ಏನದಾವು ಇವನ್ನೆಲ್ಲ ತೊಗೊಂಡು ಒಳಗಡೆ ಹೋಗಬೇಕು. ಸೊ ಸಿಕ್ಕಾಪಟ್ಟಿ ಟಯರ್ಡ್ ಆಗ್ಬಿಟ್ಟೇವಿ. ಇನ್ನೇನಿಲ್ಲ, ಹೋಗಿ ಮಲ್ಕೊಂಬಿಡೋದಷ್ಟೇ. ಎಲ್ಲರದ್ದು ಊಟ ಆಗೈತಿ. ಹಾಂ. ಸೊ ಹಿಂಗೆ ಒಳಗಡೆ ಹೋಗ್ಬಿಡೋದು. ಇರೋ ಹೋಟೆಲ್ಗೆ ಇಲ್ಲೇ ಇದು ಡೋರ್, ಇಲ್ಲಿಂದನೇ ಹೋಗ್ಬೇಕು. ಓಕೆ. ಸೊ ನಾಳೆ ನಾವು ಟಂಪಾ ಸಿಟಿ ಮತ್ತು ಒಂದು ಬೀಚಿಗೆ ಹೋಗೋ ಪ್ಲ್ಯಾನ್ ಐತಿ, ಮತ್ತು ಒಂದು ಮ್ಯೂಸಿಯಮ್ಗೆ ಹೋಗೋ ಪ್ಲ್ಯಾನ್ ಐತಿ. ನಾಳೆ ಎಕ್ಸ್ಪ್ಲೋರ್ ಮಾಡೋಣ ಮಿಕ್ಕಿದೆಲ್ಲನೂ. ಇವಾಗ ನಾವು ಫಸ್ಟ್ ಇವನ್ನೆಲ್ಲ ತೊಗೊಂಡು ವಿಲ್ ಗೋ ಇನ್ಸೈಡ್. ನಾವು ಇನ್ನೂ ನೋಡಿ ಎಷ್ಟು ಓಡಾಡಕತ್ತಾನ. ಅವ್ರಿಗೆ ಇಬ್ಬರಿಗೂ ಫುಲ್ ಖುಷಿ ಆಗ್ಬಿಟ್ಟೈತಿ. ವೆದರ್ ನಾರ್ಮಲ್ ಇರೋದಕ್ಕೆ ಸಿಕ್ಕಾಪಟ್ಟಿ. ನೋ ಜಾಕೆಟ್ಸ್ ನವಿಸ್ತಾ ಹಿಯರ್. ಒಂದು ಇಲ್ಲಿ ಒಂದು ಏನಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಒಂದು 6-7 ತಿಂಗಳು ಜಾಕೆಟ್ ಹಾಕೋಬೇಕು ನಾವು. ಯಾವಾಗ ಸೆಪ್ಟೆಂಬರಿಂದ ಹಾಕೊಳಕ್ಕೆ ಶುರು ಮಾಡೇವಿ ಜಾಕೆಟ್. ಇವಾಗ ನೋಡು ನಾವು ಆರಾಮ್ಸೆ ಇದ್ದಿದ್ದು. ಓಕೆ ಸರಿ, ಒಳಗಡೆ ಹೋಗೋಣ. ನಾನು ನಿಮ್ಗೆ ಇವಾಗ ಕ್ವಿಕ್ಕಾಗಿ ರೂಮ್ ಟೂರ್ ತೋರಿಸಾಡ್ತೇನೆ. ರೂಮ್ ಚಂದ ಐತಿ. ಇದು ಒಂಥರ ನಾವು ಮೊದಲೆಲ್ಲ ಬುಕ್ ಮಾಡಿದ ರೂಮ್ಗಿಂತ ಈ ರೂಮ್ ಚಲೋ ಐತಿ. ಹಂಗೆ ಕಾಸ್ಟ್ಲಿನೂ ಐತಿ. 2 ದಿವ್ಸಕ್ಕೆ $300 ಏನೋ ಆಗೈತಿ ಇಲ್ಲಿ. ನವಿಸ್ತಾ ಹೆಂಗೈತಿ ರೂಮು? ಚಲೋ ಐತಿ. ವಿನ್ನು ನೀ ಎದಕ್ಕೆ ರೆಡಿ ಆಗಿ ಇವಾಗ ಮತ್ತೆ ಕಾರ್ ಒಳಗೆ ನೀರು ಹಂಗ ಬಿಟ್ಟು ಬಂದಿವಿ. ಸೊ ಹಿಂಗಾಗಿ ಕಾರ್ ನೀರ್ ತರಕ್ ಹೊಂಟ ನೀವು. ಸೊ ಇಲ್ಲಿ ನೋಡಿ, ಇದು ಒಂದು ಹಿಂಗ ಸೋಫಾ ಇದೆ. ಹೋಗಿರಿ ತಡೀಪಿ. ಇದು ಒಂದು ಸೋಫಾ. ವಿನ್ನು ನಿನ್ ಸಾಕ್ಸ್ ಅಲ್ಲೇ ಬಿಟ್ಟಿಲ್ಲ, ತಗೋ ಒಂದು ಸಾಕ್ಸ್ ತೆಗೆದಿಡು. ಸೊ ನೋಡಿ ಇಲ್ಲಿ ಹಿಂಗೆ ಬರುತ್ತಲೇನ ಇಲ್ಲಿ ಎಂಟ್ರೆನ್ಸಿಗೆ ಇಲ್ಲಿ ಒಂದು ಸೋಫಾ, ಟಿವಿ ಮತ್ತು ಇದು ಟೇಬಲ್ ಅದಾವ ಮತ್ತು ಫ್ರಿಜ್ ಎಲ್ಲ ಕಡೆ ಇರುವಂಗನ ಐತಿ. ಅಂದ್ರೂ ಬತ್ತಂತ್ರ ಸ್ಪೇಷಿಯಸ್ ಆಗೈತಿ. ರೂಮ್ ದೊಡ್ಡದೈತಿ. ಆಮೇಲೆ ಇದೆ ಡೋರ್. ಆಮೇಲೆ ಇಲ್ಲಿ ಒಂದು ಮಿರರು. ಹಲೋ ವಿನ್ನುಗೆ ಇವತ್ತು ವಾಲ್ಮಾರ್ಟ್ನ್ಯಾಗ ಇದನ್ನು ತೊಗೊಂಡ್ವಿ ನಾವು. ಮಿಶಿಗನ್ನಿಂದ ಬರುವಾಗ ನಿಮ್ಗೆ ಸ್ಟ್ಯಾಂಡರ್ಡು ನಾವು ಐಟಮ್ಸ್ ಏನೂ ತೊಗೊಂಡಿರಲಿಲ್ಲ. ಅರ್ಜೆಂಟ್ ಒಳಗೆ ಒಂದು ಮತ್ತು ನಮ್ಮ ಬ್ಯಾಗನು ಅಷ್ಟೊಂದು ಇರಲಿಲ್ಲಲ್ಲ ಅಂತ ತೊಗೊಂಡಿರಲಿಲ್ಲ. ಹಿಂಗಾಗಿ ಇಲ್ಲೇ ತೊಗೊಂಡ್ವಿ. ಇದು ಬಾತ್ರೂಮು. ಇಲ್ಲೊಂದು ಮಿರರ್ ಐತೆ. ಸೊ ಇದಾದ ತಕ್ಷಣ ಇದು ಬಾತ್ರೂಮು. ಇದು ರೂಮ್ ಚಲೋ ಐತಿ. ರೂಮ್ ಸ್ಪೇಷಿಯಸ್ ಆಗೈತಿ. ಎರಡು ಬೆಡ್ ಹಾಕ್ಯಾರ. ಮತ್ತು ಅಲ್ಲೇ ಒಂದು ಇದು ಚೇರ್ ಐತಿ. ಮತ್ತು ಇಲ್ಲೊಂದು ಟಿವಿ, ಇವು 2 ವಿಂಡೋ. ಆಮೇಲೆ ಇವಾಗ ನಮಗಿಲ್ಲೇ ಬಟ್ಟೆ ಇಟ್ಕೊಳಕ್ಕೆಲ್ಲ ಇದು ಕೊಟ್ಟಾರ. ಸೊ
ನಾಳೆ ಮತ್ತು ಇನ್ನೇನು ಇಷ್ಟ ರೂಮ್ ಇದು. ನಾಳೆ ವಿಡಿಯೋದಾಗ ಮತ್ತೆ ಸಿಗೋಣ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್ ಬಾಯ್.